ವೆಲ್ಕಮ್ ಟು ಡೇ 1 ಆಫ್ 100 ಎಂಬ್ರಾಯ್ಡ್ರಿ ಟಿಪ್ಸ್. ನಾನು ಈ ಬ್ಲೌಸ್ ವರ್ಕ್ದು ಎಂಬ್ರಾಯ್ಡ್ರಿ ಪ್ರೋಸೆಸ್ ವಿಡಿಯೋ ಹಾಕಿದ್ಮೇಲೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಇದೇ ಥರ ವಿಡಿಯೋಸ್ ಅಪ್ಲೋಡ್ ಮಾಡಿ ನಮಗೂ ಯೂಸ್ ಆಗುತ್ತೆ ಅಂತ. ಆ್ಯಂಡ್ ಇನ್ನೂ ತುಂಬ ಜನ ಬ್ಲೌಸ್ ಮಾರ್ಕಿಂಗ್ ಬಗ್ಗೆ ತಿಳಿಸ್ಕೊಡಿ ಅಂದಿದ್ರಿ. ಸೊ ಈ ವಿಡಿಯೋದಲ್ಲಿ ಎಲ್ರಿಗೂ ಯೂಸ್ ಆಗೋ ಹಾಗೆ ಒಂದು ಟಿಪ್ನ ಶೇರ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ನಿಮಗೇನಾದರೂ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಬರುತ್ತೆ ಬಟ್ ಮಾರ್ಕಿಂಗ್ ಬಗ್ಗೆ ನಾಲೆಡ್ಜ್ ಕಮ್ಮಿ ಅಂದರೆ, ನೀವು ಎಂಬ್ರಾಯ್ಡ್ರಿ ಮಾಡಿ ಆದಮೇಲೆ ಯಾವ ಟೈಲರ್ ಹತ್ರ ಸ್ಟಿಚಿಂಗ್ ಮಾಡಿಸ್ತೀರಾ ಅದೇ ಟೈಲರ್ ಹತ್ರನೇ ಮಾರ್ಕಿಂಗ್ನ ಮಾಡಿಸಿ. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಕಸ್ಟಮರ್ ಹತ್ರ ಆರ್ಡರ್ ತಗೊಂಡ್ರಿ ಅಂದರೆ ಡೈರೆಕ್ಟ್ ಟೈಲರ್ ಹತ್ರ ಹೋಗಿ ಈ ಬ್ಲೌಸಿಗೆ ನಾನು ಎಂಬ್ರಾಯ್ಡ್ರಿ ಮಾಡಬೇಕು, ನೀವು ಮಾರ್ಕಿಂಗ್ ಮಾಡಿಕೊಡಿ, ನಾನು ಎಂಬ್ರಾಯ್ಡ್ರಿ ಮಾಡಿದ್ಮೇಲೆ ನಿಮಗೆ ಸ್ಟಿಚಿಂಗಿಗೆ ಕೊಡ್ತೀನಿ ಅಂತ ಹೇಳಿ. ಬೈ ಚಾನ್ಸ್ ಅವರೇನಾದರೂ ಒಪ್ಕೊಳ್ಳಲ್ಲ ಅಂತಂದರೆ ಮುಂಚೆನೇ ಸ್ಟಿಚಿಂಗ್ ಅಮೌಂಟ್ನ ಪೇ ಮಾಡಿ ಮಾರ್ಕಿಂಗ್ ಮಾಡಿಸ್ಕೊಳ್ಳಿ. ಸೊ ಈ ಥರ ಮಾಡೋದ್ರಿಂದ ಮಾರ್ಕಿಂಗ್ ಕೂಡ ನೀಟಾಗಿ ಇರುತ್ತೆ, ಎಂಬ್ರಾಯ್ಡ್ರಿನೂ ನೀಟಾಗಿ ಬರುತ್ತೆ. ಆ್ಯಂಡ್ ಇದೇ ಥರ ನಿಮಗೂ ಯಾವುದಾದ್ರೂ ಎಂಬ್ರಾಯ್ಡ್ರಿ ಟಿಪ್ಸ್ ಬೇಕಿತ್ತಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಾನಿಲ್ಲಿ ನನ್ನ ಬ್ಲೌಸಿಗೆ ವರ್ಕ್ನ ಮಾಡ್ತಾ ಇದ್ದೀನಿ. ಇದು ಸಿಂಗಲ್ ಸೈಡ್ ಬಾರ್ಡರ್ ಆಗಿರುತ್ತೆ. ಸೊ ಇಲ್ಲಿ ನಾನು ಡೈರೆಕ್ಟ್ ಟೈಲರ್ ಹತ್ರನೇ ಮಾರ್ಕಿಂಗ್ ಮಾಡಿಸ್ಕೊಂಡಿದ್ದೀನಿ. ಫ್ರಂಟ್ ನೆಕ್ಗೆ ವರ್ಕ್ನ ಮಾಡ್ತಾ ಇದ್ದೀನಿ. ವರ್ಕ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು 2 ಲೈನ್ಸ್ ಜರಿ ಥ್ರೆಡ್ ಅಲ್ಲಿ ಚೈನ್ ಸ್ಟಿಚ್ನ ಹಾಕ್ತಾ ಇದ್ದೀನಿ. ಜರಿ ಥ್ರೆಡ್ ಅಲ್ಲಿ ಚೈನ್ ಸ್ಟಿಚ್ ಹಾಕಬೇಕಾದ್ರೆ ಅದ್ರ ಸೈಜ್ ಯಾವತ್ತು 2 mm ಗಿಂತ ಜಾಸ್ತಿ ಇರಬಾರ್ದು. ನೀವು ಜಾಸ್ತಿ ಸೈಜಲ್ಲಿ ಚೈನ್ ಸ್ಟಿಚ್ನ ಹಾಕಿದ್ರೆ ಎಂಬ್ರಾಯ್ಡ್ರಿ ಮಾಡಿದ್ಮೇಲೆ ಅದು ಫಿನಿಶಿಂಗ್ ಕೂಡ ಇರಲ್ಲ, ನೀಟಾಗಿ ಕೂಡ ಕಾಣಿಸಲ್ಲ. ಇದೇ ಥರ ಇನ್ನೂ ನಿಮಗೆ ಎಂಬ್ರಾಯ್ಡ್ರಿ ಟಿಪ್ಸ್ ಬೇಕು ಅಂತ ಅಂದರೆ ನನ್ನ ಅಕೌಂಟ್ನ ಈಗಲೇ ಫಾಲೋ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ.